ಈಗ ಒಂದು ಹನಿ ನೀರ ಎಲ್ಲೋ ಒಂದು ಕಡೆ ಒಂದು ಎಲೆ ಮೇಲೆ ಕೂತ್ಕೊಂಡಿರ್ತದೆ. ಸಣ್ಣ ಎಲೆ, ಹುಲ್ಲಿನ ಎಲೆ, ಅದರ ಮೇಲೆ ಒಂದು ಹನಿ ಕೂತಿರ್ತದೆ. ಆ ಹನಿ ಸಾವಕಾಶ 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 ಪ್ರಯಾಣ ಶುರು ಮಾಡ್ತದೆ. ಅದು ಬಹಳ ಚಿಕ್ಕದು, ಒಂದಿಷ್ಟಿಷ್ಟ ಇರ್ತದೆ, ಎಲ್ಲೋ ದೂರ. ಆದರೆ ಸುಮ್ಮನೆ ತಾನು ಒಂದಿಷ್ಟು ಆಗ ಹರಿಲಿಕ್ಕೆ ಪ್ರಾರಂಭ ಮಾಡ್ತದೆ. ಮೊದಲ ಆಕಾಶಕ್ಕೆ ಏರ್ತದೆ, ಸೂರ್ಯನ ಬಿಸಿಲಾಗ ಆಕಾಶಕ್ಕೆ ಏರ್ತದೆ. ಗಾಳಿಯೊಳಗೆ ತೇಲಿ 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 ಹೋಗ್ತದೆ. ಕೊನೆಗೊಮ್ಮೆ ಮಹಾಸಾಗರದ ದರ್ಶನ ಉಂಟಾಗ್ತದೆ. ಮ್ಯಾಲೆ ಕೆಳಗೆ ಮಹಾಸಾಗರ, ಈ ಹನಿ ಆಕಾಶದಾಗ ಹಿಂಗೆ ತೇಲಿ ಬರ್ತದೆ. ಆ ವಿಸ್ತಾರವಾದ ಆಕಾಶ ಅದಕ್ಕೆ ಕಾಣಿಸ್ತದೆ. ಆ ಬಳಿಕ ನಿಧಾನವಾಗಿ ಕೆಳಗಿಳಿದು ಇಳಿದು ಇಳಿದು ಇನ್ನೇನು ಸಾಗರದಾಗ ಬೆರಿಬೇಕು ಅನ್ನುವಾಗ ಅದಕ್ಕೆ ಗೊತ್ತಾಗ್ತದೆ, ನಾನು ಸಾಗರ ಬೇರೆ ಅಲ್ಲ ಅಂತ. ಅದೊಂದು ಅದ್ಭುತ ಅನುಭವ. ಅದು ಮೊದಲ ನಾನು ಬಹಳ ಸಣ್ಣವ 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 ಅಂತ ಅನಿಸಿರ್ತದೆ. ಅದಕ್ಕೆ ಹನಿಗೆ बिंदु मी फार लहान आहे एवढेच आहे असं वाटत असते. जेव्हा समुद्राचे दर्शन त्याला घडले तेव्हा त्याला वाटते मी लहान नाही. समुद्र किती मोठा आहे तेवढाच मोठा मी आहे. ನಾನಷ್ಟು ದೊಡ್ಡವ. ಹಾಗೆ ಅನುಭವ ಬರೋಕ್ಕೆ ಶುರುವಾಗ್ತದೆ. ಮನುಷ್ಯಗೂ ಹಾಗೆ ನಾವು ಸ್ವಲ್ಪ ಸಮೀಪ ಸತ್ಯದ ಸಮೀಪ ಹೋಗಿಬಿಟ್ರೆ ಆವಾಗ ಅನ್ನಿಸ್ತದೆ. ಏನು ಅನ್ನಿಸ್ತದೆ? ನಾನು ಮತ್ತು ಸತ್ಯ ದೇವರು ಬೇರೆ ಬೇರೆ ಅಲ್ಲ. ನಾನು ಸತ್ಯದ ಒಂದು ಅಂಶ. ಇನ್ನೇನು ಅದರಾಗ ಬೆರಿಬೇಕು ಅಷ್ಟು ಸಮೀಪ ಹೋಗ್ತಾರೆ. ಕೊನೆಗೊಮ್ಮೆ ಬೆರೆತು ಹೋದ ಅಂದರೆ ಅಲ್ಲಿಗೆಲ್ಲ ಮುಗಿದು ಹೋಗ್ತದೆ. ಆವಾಗ ಹನಿ ಇಲ್ಲ, ಬರೀ ಸಾಗರ, ಬರೀ ಸಾಗರವಾಗಿರ್ತದೆ. ಹಾಗೆ ಇದು ಧ್ಯಾನ ನಮಗೆ ಮಾಡ್ತದೆ. ನಮಗೇನು ಮಾಡ್ತದೆ ಧ್ಯಾನ? ಈ ಬಿಂದುವಿಗೆ ಹೆಂಗೆ ಆಕಾಶಕ್ಕೆ ಸೂರ್ಯನ ಬಿಸಿಲು ಒಯ್ತದೆ, ಅದಕ್ಕೇನು ಪಕ್ಕದಾವೇನು ಏನಂತೀರವು? ಪಂಖದಾವೇನು? ಅದಕ್ಕೆ ಪಂಖಿಲ್ಲ, ಆದರೆ ಆಕಾಶಕ್ಕೆ ಹಾರ್ತದೆ ಒಂದು ಹನಿ ನೀರ. ಅದಕ್ಕೆ ಸೂರ್ಯನ ಬಿಸಿಲ ಅದಕ್ಕೆ ಸಿಗ್ತದೆ. ಯಾವಾಗ ಸೂರ್ಯನ ಬಿಸಿಲು ಸಿಕ್ತೋ ಆಕಾಶಕ್ಕೆ ಇರ್ತದೆ, ಚಲಿಸ್ತದೆ, ಗಾಳಿಯೊಳಗೆ ಚಲಿಸ್ತದೆ. ಇಲ್ಲಿ ಏರೋದು ಚಲಿಸೋದು, ಆ ಸಮುದ್ರದ ಮ್ಯಾಲ ತೇಲೋದು, ಇಲ್ಲಿವರೆಗೆ ಇದಕ್ಕೆ ಧ್ಯಾನ ಅಂತ ಕರೀತಾರೆ. ಹಾಗೆ ಇದೊಂದು ಎಲೆ ಇದ್ದಂಗೆ ಶರೀರ ಅಂದ್ರೆ ಒಂದು ಎಲೆ, ಅದು ಹುಲ್ಲಿನ ಎಲೆ. ಅದು ಇದೊಂದು ಹುಲ್ಲಿದ್ದಂಗೆ. ಸಸ್ಯಮಿವ ಆಜಾಯತೆ ಮನುಷ್ಯ. ಎಷ್ಟು ಮಜಾ! ಇದೊಂದು ಹುಲ್ಲು ಬೆಳೆದಂಗೆ ಬೆಳೆದದು, ಒಂದಿಷ್ಟು ಅದ. ಇದಕ್ಕೇನು ಬಹಳಷ್ಟು ಶಕ್ತಿ ಅದ. ಏನು ಹೆಂಗೆ ಬೆಳೆದದ, ನಾವು ಬಹಳ ಮಹತ್ವ ಕೊಟ್ಟೇವಿ ಅಂತ ಅದು ಹಂಗೆ ಅನ್ನಿಸ್ತದೆ. ಆದರೆ ಜಗತ್ತಿನ ದೃಷ್ಟಿಯೊಳಗೆ ಇದಕ್ಕೆ ಯಾವ ಮಹತ್ವ ಅದ? ಒಂದೀಟದ. ಎಂಥದರ ಮೇಲೆ ನಾವು ಕುಂತೇವಿ? ಈ ಶರೀರದ ಮೇಲೆ ಚೇತನದ ಬಿಂದುವಾಗಿ ನಾವು ಕುಂತೇವಿ. ನಮಗೀಗ ಅನ್ನಿಸ್ತದೆ ನಾವು ಬಹಳ ಸಣ್ಣವರು, ಒಂದಿಷ್ಟಿಷ್ಟೇ ಡ್ರಾಪ್ ಆಫ್ ವಾಟರ್, ಬಹಳ ಚಿಕ್ಕವ್ರು ಅನ್ನಿಸ್ತದೆ. ಸ್ವಲ್ಪ ಧ್ಯಾನ ಅಂದರೆ ಕಾವು, ಸೂರ್ಯನ ಕಾವಿದ್ದಂಗೆ ಧ್ಯಾನ ಪ್ರಾರಂಭ ಆಯಿತು ಅಂದರೆ
ಹನಿ ಇದರ ಮ್ಯಾಗ ಉಳಿಯೋದಿಲ್ಲ, ಸುಮ್ಮನೆ ಏರಾಕ್ ಶುರುವಾಗ್ತದೆ, ಆಕಾಶಕ್ಕೇರ್ತದೆ, ಆ ಬಳಿಕ ತೇಲ್ತದೆ, ದೂರ ದೂರ ಹೋಗ್ತದೆ, ಕೊಟ್ಟು ಕೊನೆಗೆ ಸತ್ಯದ ಅನಂತ ಸತ್ಯದ ದರ್ಶನ ಉಂಟಾಗ್ತದೆ. ಆ ಕ್ಷಣಕ್ಕೆ ಅದಕ್ಕೆ ಅನ್ನಿಸ್ತದೆ, ನಾನೇನು ಸಣ್ಣವಲ್ಲ, ಸಣ್ಣವಲ್ಲ, ಎಂಥ ಅದ್ಭುತ ಸಾಗರ, ಅದರೊಳಗೂ ನೀರೇ, ನನ್ನೊಳಗೂ ನೀರೇ. ಆದ್ದರಿಂದ ನಾನು ಸಾಗರಕ್ಕಿಂತ ಭಿನ್ನಲ್ಲ ಅಂತ ಹೆಂಗೆ ಸಾಗರವನ್ನು ಸ್ಪರ್ಶ ಮಾಡ್ತದೆ, ಸ್ಪರ್ಶ ಮಾಡಿದ ಮರುಕ್ಷಣವೇ ಅಹಂ ಇರೋದೇ ಇಲ್ಲ. ಇದು ಧ್ಯಾನದ ಪರಮೋನ್ನತ ಅವಸ್ಥೆ. ಅಂಥ ಧ್ಯಾನವನ್ನು ಉಪನಿಷತ್ತು ಋಷಿ ಎಷ್ಟು ಚೆನ್ನಾಗಿ ಹೇಳಿದ. ಇದು ಧ್ಯಾನ, ನಮ್ಮ ಅರಿವು ನಮಗೆ ಮಾಡಿಕೊಡೋದು ಧ್ಯಾನ, ನಮ್ಮನ್ನು ಇದರಿಂದ ಎತ್ತೋದು ಧ್ಯಾನ, ನಮ್ಮನ್ನು ವಿಸ್ತಾರಗೊಳಿಸೋದು ಧ್ಯಾನ ಇದೆ. ಇದು ಧ್ಯಾನ. ಇಂಥ ಧ್ಯಾನವನ್ನು ಮಾಡಿದರೆ ಏನಾಗ್ತದೆ ಅದನ್ನು ಸ್ವಲ್ಪ ಋಷಿ ಹೇಳ್ತಾನೆ. ಯಸ್ಮಿನ್, ಈ ಧ್ಯಾನಾವಸ್ಥೆಯೊಳಗೆ ಸರ್ವಾಣಿ ಭೂತಾನಿ ಆತ್ಮೈವಾಭೂದ್ ವಿಜಾನತಃ. ಯಾವಾಗ ಈ ಜ್ಞಾನದ ಅವಸ್ಥೆಯನ್ನು ನಾವು ಪಡಿತೇವೆ ಅಥವಾ ಈ ಸ್ಥಿತಿಯೊಳಗೆ ನಿಲ್ತೇವೆ, ಅದರ ಭಾನ ನಮಗೆ ಬರ್ತದೆ, ಆವಾಗ ನಮಗೇನಾಗ್ತದೆ, ಸರ್ವಾಣಿ ಭೂತಾನಿ ಆತ್ಮೈವಾಭೂತ್. ಎಲ್ಲ ಭೂತಗಳು, ಪ್ರಾಣಿಗಳು, ಎಲ್ಲರೂ, ಇವರು ಅಂತಲ್ಲ, ಎಲ್ಲರೂ ಆತ್ಮೈವಾಭೂತ್. ಬೇರೆ ಬೇರೆ ಅನಿಸೋದಿಲ್ಲ. ಎಲ್ಲರೂ ಅದೇ ಸತ್ಯದ ಒಂದೊಂದು ರೂಪಗಳು ಅನಿಸಕ್ಕೆ ಶುರುವಾಗ್ತದೆ. ಅದೇ ಸತ್ಯ, ಪರಮ ಸತ್ಯದ ಒಂದೊಂದು ರೂಪಗಳಿವೆಲ್ಲ. ಎಲ್ಲಿದ್ರೇನು ಬಿಂದು ಅದು ಸಾಗರದ್ದೇ, ಹೊಳೆಯೊಳಗಿದ್ರೇನು ಹಳದಾಗಿದ್ರೇನು, ಮನೆಯೊಳಗಿರುವ ಕಪ್ಪಿನಾಗಿದ್ರೇನು ಸಾಗರದ್ದೇ ಅನಿಸಕ್ಕೆ ಶುರುವಾಗ್ತದೆ. ಅಲ್ಲಿಲ್ಲ ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ಎಷ್ಟು ಚಲೋ ಮಾತು ಹೇಳ್ತಾರೆ, ಬಹಳ ಚಲೋ. ನೆಲ ನೊಂದೆ ಸ್ವಲಗೇರಿ ಶಿವಾಲಯಕ್ಕೆ, ಜಲ ಒಂದೇ ಶೌಚಾಚಮನಕ್ಕೆ. ಎಷ್ಟು ಚಲೋ ಮಾತು, ಒಂದು ಉದಾಹರಣೆ ಕೊಡ್ತಾರೆ. ತನ್ನ ತಾನು ಅರಿದವಂಗೆ ಒಂದೇ. ನೆಲ ನಾವು ಬೇರೆ ಬೇರೆ ಮಾಡ್ತೇವೆ. ಇದೊಂದು ಶುದ್ಧ ನೆಲ, ಪವಿತ್ರ ನೆಲ, ಇದು ಅಪವಿತ್ರ ನೆಲ ಅಂತ ನಾವು ಮಾಡ್ತೇವೆ. ನೆಲ ಒಂದೇ. ಕಸ ಎಲ್ಲಿ ಚೆಲ್ತೇವೆ ಅದು ನೆಲವೇ. ಶಿವಾಲಯ ಎಲ್ಲಿ ಕಟ್ತೇವೆ ಅದು ನೆಲವೇ. ಇದಕ್ಕೆ ಪವಿತ್ರ ಅಂತೇವಿ, ಇದಕ್ಕೆ ಅಪವಿತ್ರ ಅಂತೇವಿ. ನೆಲ ಪವಿತ್ರ ಅಲ್ಲ, ನೆಲ ಅಪವಿತ್ರ ಅಲ್ಲ, ನೆಲ ಒಂದೇ. ಕಸ ಇದ್ರಿಂದ ಹಂಗೆ ಅನ್ನಿಸ್ತದೆ ಅಷ್ಟೇ. ಇದರಾಗ ಇರೋದರಿಂದ ನನಗೆ ಪುರುಷ ಅನ್ನಿಸ್ತದೆ, ಇದರಾಗ ಇರೋದರಿಂದ ಸ್ತ್ರೀ ಅನ್ನಿಸ್ತದೆ. ನಾನು ಅಷ್ಟೇ ನೋಡಿದರೆ ಬರೇ ನೆಲ ಅದು. ಎಲ್ಲದ ಸುಮ್ಮನೆ ಹಾಗೆ ಒಂದು ದೊಡ್ಡ ಕುರ್ಚಿ ಮೇಲೆ ಕೂತು ಕೂಡಲೇ ದೊಡ್ಡವ ಅನ್ನಿಸ್ತದೆ, ನೆಲದ ಮೇಲೆ ಕೂತು ಕೂಡಲೇ ಸಣ್ಣವ ಅನ್ನಿಸ್ತದೆ. ನಾ ಕುಂಡ್ರವ ಒಬ್ಬನೇ, ಅದು ದೊಡ್ಡವನು ಅಲ್ಲ ಸಣ್ಣವನು ಅಲ್ಲ. ಇದು ದರ್ಶನ. ಇದೆ ಯಾರು ಸಣ್ಣವರು ಯಾರು ದೊಡ್ಡವರು, ಇದು ಸಣ್ಣದು ಇದು ದೊಡ್ಡದು, ಇದು ಸಣ್ಣದು ಇದು ದೊಡ್ಡದು. ನಾವಲ್ಲ. ಒಂದು ಸಣ್ಣದೊಂದು ಕನ್ನಡಿ ಇರ್ತದೆ, ಇಷ್ಟೇ ಕನ್ನಡಿ ಇರ್ತದೆ, ಅದರಾಗೂ ಸೂರ್ಯ ಮೂಡಿರ್ತಾನೆ. ಒಂದಿಷ್ಟು ಕನ್ನಡ ಇರ್ತದೆ, ಅದರಾಗೂ ಸೂರ್ಯ ಮೂಡಿರ್ತಾನೆ. ಹೌದಲ್ಲ? ಇಷ್ಟು ದೊಡ್ಡ ಕನ್ನಡಿಯೊಳಗೂ ಸೂರ್ಯ ಮೂಡ್ತಾನೆ, ಒಂದಿಟ್ಟರಾಗೂ ಸೂರ್ಯ ಮೂಡ್ತಾನೆ. ಸೂರ್ಯ ಸಣ್ಣವನು ಅಲ್ಲ, ಸೂರ್ಯ ದೊಡ್ಡವನು ಅಲ್ಲ. ಕನ್ನಡಿ ಸಣ್ಣ, ಕನ್ನಡಿ ದೊಡ್ಡ ಅಷ್ಟೆ.
ಕನ್ನಡಿ ಸಣ್ಣ, ಕನ್ನಡಿ ದೊಡ್ಡ. ಹಾಗೆ ನಾವು ಸಣ್ಣವರಲ್ಲ, ನಾವು ದೊಡ್ಡವರಲ್ಲ. ನಮ್ಮ ಮನಸ್ಸು ಸಣ್ಣದು, ನಮ್ಮ ಮನಸ್ಸು ದೊಡ್ಡದು ಅಷ್ಟೆ. ಹೀಗೆ ನೋಡೋ ದೃಷ್ಟಿಕೋನ ಎಷ್ಟು ಚಂದ. ಇದು ಉಪನಿಷತ್ತು. ನೋಡೋದು ಸೂರ್ಯನ ಕಡೆ ನೋಡಿದರೆ ಯಾವುದೂ ಅಲ್ಲ, ಅದು ಕನ್ನಡಿ ಕಡೆ ನೋಡಿದರೆ ಬೇರೆ ಬೇರೆ. ಹಂಗೆ ಮೇಲೆ ನೋಡಿದರೆ ಒಬ್ರು ಹಿಂಗೆ ಒಬ್ರು ಹಂಗೆ. ಆದರೆ ಅದನ್ನು ಬಿಟ್ಟು ನೋಡಿದರೆ ಏನೂ ಇಲ್ಲ, ಎಲ್ಲ ಒಂದೇ. ಹೊಲಗೇರಿ ಶಿವಾಲಯಕ್ಕೆ ನೆಲ ಒಂದೇ, ಶೌಚಕ್ಕೆ ಆಚಮನಕ್ಕೆ ನೆಲ ಜಲ ಒಂದೇ. ಎಲ್ಲೇನು ನೀರೊಂದೇ, ಶೌಚಾಚಮನಕ್ಕೆ ನೀರದೇ. ಅದನ್ನು ಕೈ ತಕ್ಕೊಳ್ಳೋಕ್ಕೂ ಬಳಸ್ತೇವೆ, ಅದನ್ನು ಪೂಜಾ ಮಾಡೋಕ್ಕೂ ಬಳಸ್ತೇವೆ. ಪೂಜಾ ಮಾಡೋಕ್ಕೆ ಬಳಸಿದರೆ ಅದು ತೀರ್ಥ ಆಗಿ ಬಿಡ್ತದೆ, ಕೈ ತಕ್ಕೊಳ್ಳೋಕೆ ಬಳಸಿದರೆ ಹೊಲಸ ನೀರಂತ ಅನ್ನಿಸ್ತದೆ. ಆದರೆ ನೀರು ಮಾತ್ರ ಒಂದೇ. ಬಸವಣ್ಣವರು ದೃಷ್ಟಾಂತ ಎಷ್ಟು ಸರಳ ಕೊಡ್ತಾರೆ. ಎಷ್ಟು ಸಣ್ಣ ಸಣ್ಣ ಸುಂದರ ದೃಷ್ಟಾಂತಗಳು. ಮಣ್ಣಿನ ಕಡೆ ನೋಡಿ ಭೇದಿಲ್ಲ, ನೀರಿನ ಕಡೆ ನೋಡಿದರೆ ಭೇದಿಲ್ಲ, ಮ್ಯಾಲ್ಮೇಲೆ ನೋಡಿದರೆ ಭೇದದ. ಈಗ ನಾನು ವಿಭೂತಿ ಹಚ್ಕೊಂಡು ಬಂದೆ, ಏನಂತಾರೆ? ಶೈವ ಅಂತಾರೆ. ಗಂಧ ಹಚ್ಕೊಂಡು ಬಂದರೆ ವೈಷ್ಣವ ಅಂತಾರೆ. ಇಲ್ಲೇ ಕುಂಕುಮ ಹಚ್ಕೊಂಡು ಬಂದರೆ ಶಾಕ್ತ ಅಂತಾರೆ. ಹಿಂಗೆ ಹೆಸರು ಬರ್ತಾವ. ಏನೂ ಇರದೆ ಹಂಗೆ ಬಂದ್ರೆ ಏನಂತೀರಿ? ಮತ್ತು ಏನಿತ್ತು ಅದ ಹಣಿನೇ ಇಲ್ಲ, ಎಲ್ಲ ಇರೋದು ಹಣಿ ಅದ ಅಂತ ಹಚ್ತೇವೆ. ಹಚ್ಚಿದ್ದಳಗ್ತದೆ, ಹಣಿ ಹಂಗೆ ಉಳಿದಿರ್ತದೆ. ಉಳಿದಿದ್ರ ಕಡೆ ನಮ್ಮ ಲಕ್ಷ್ಯ ಇಲ್ಲ, ಹಚ್ಚಿದ್ರ ಕಡೆ ಲಕ್ಷ್ಯ ಇರೋದರಿಂದ ಮನಸ್ಸು ಹೊಡಿತದೆ ಅಷ್ಟೇ. ಟೊಪ್ಪಿಗೆ ಕೆಂಪು ಹಾಕಿದರೆ ಒಂಥರ ಅಂತಾರೆ, ಇಲ್ಲೇ ಕಪ್ಪು ಟೊಪ್ಪಿಗೆ ಹಾಕಿದ್ರೆ ಇನ್ನೊಂದು ಥರ ಅಂತಾರೆ, ಒಂದಿಟ ಹಾಕಿದರೆ ಮತ್ತೊಂದು ಥರ ಅಂತಾರೆ, ಹ್ಯಾಟ್ ಹಾಕಿದರೆ ಮತ್ತೊಂದು ಥರ ಅಂತಾರೆ. ಆದರೆ ತಲೆ ಕಡೆ ನೋಡೇ ಇಲ್ಲ ಯಾರು. ತಲೆ ಕಡೆ ನೋಡಿದರೆ ಅದು ಅಲ್ಲ ಇದು ಅಲ್ಲ, ಆ ಪಕ್ಷ ಅಲ್ಲ ಈ ಪಕ್ಷ ಅಲ್ಲ, ಅದು ತಲೆ. ಹಾಗೆ ನಾ ಕಲಿತದ್ರ ಕಡೆ ನೋಡಬಾರ್ದು, ನಾ ಕಲೀಲಿಲ್ಲ ಅದರ ಕಡೆ ನೋಡಬಾರ್ದು. ನಾನು ಯಾವ ದೇಹದಾಗದೀನಿ ಅದು ಮಹತ್ವದ್ದಲ್ಲ, ನಾ ಅದೇನಲ್ಲ ಅದು ಬಹಳ ಮಹತ್ವದ್ದು. ಎಷ್ಟು ಆ ದೃಷ್ಟಿಕೋನ ಎಷ್ಟು ಚಂದದೆ. ಮುಕ್ತಿಯೊಂದೇ ಷಡುದರುಶನಕ್ಕೆ ಬಸವಣ್ಣವರು, ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮನಕ್ಕೆ, ಮುಕ್ತಿಯೊಂದೇ ಷಡುದರುಶನಕ್ಕೆ. ಶಾಸ್ತ್ರಗಳು ಬೇರೆ ಬೇರೆ ಇರಬಹುದು, ಕೊನೆಗೊಂದೇ. ಎಲ್ಲ ಹಾಸಿಗೆಗಳು ಬೇರೆ ಬೇರೆ ಇರಬಹುದು, ಒಂದು ದೊಡ್ಡ ಹಾಸಿಗೆ ಇರಬಹುದು, ಒಂದು ಸಣ್ಣದಿರಬಹುದು. ಒಂದು ಬೆಡ್ರೂಮ್ ಬಹಳ ದೊಡ್ಡದಿರಬಹುದು, ಒಂದು ಸಣ್ಣ ಬೆಡ್ರೂಮ್ ಇರಬಹುದು. ನಿದ್ರೆ ಒಂದೇ ಅನ್ನಿಸ್ತದಿಲ್ಲ ಹೇಳಿ? ಏನು ಬಹಳ ದೊಡ್ಡ ಬೆಡ್ರೂಮ್ದಾಗ ಮಲಗಿದ್ರೆ ದೊಡ್ಡ ನಿದ್ರೆ ಅಂತ ಬರ್ತದೇನು ಹೇಳಿ? ದಣದು ನೆಲದ ಮೇಲೆ ಮಲಗಿರ್ತಾನೆ ಒಬ್ಬ ಒಕ್ಕಲಿಗ, ಮಸ್ತಾಗಿ ಮಲಗಿರ್ತಾನೆ. 4 ರೊಟ್ಟಿ ತಿಂದಿರ್ತಾನೆ, ಒಳ್ಳೆ ಮಸ್ತಾಗಿ ಹೆಂಡತಿ ಮೇಲೆ ಮಲಗಿರ್ತಾನೆ, ಗೊತ್ತಾ ಇರೋದಿಲ್ಲ. ಅವನು ನಿದ್ರೆನೇ ಮಾಡ್ತಾನೆ. ಈತ ಬಂದು ದೊಡ್ಡದೊಂದು ಬೆಡ್ರೂಮ್, ಪಂಚತಾರ ಬೆಡ್ರೂಮ್, ಅದ್ರಾಗ ಎಲ್ಲ ಥರದ ಅನುಕೂಲತೆಗಳು. ಅದು ಬೆಡ್ ಹೆಂಗದೆ, ಕಾಟ್ ಹೆಂಗದೆ, ಬಂಗಾರದ, ಅದಕ್ಕೆ ಲೇಪ ಹಚ್ಚಾರ, ತೂಲಿಕಾ ತಲ್ಪದ ಹಂಸ. ಆ ಬಳಿಕ ಒಳಗೆಲ್ಲ ಸುವಾಸನ. ಏನು ನೋಡ್ಬೇಕು, ಅದ್ಭುತ ವಾತಾವರಣ. ಮಲಗ್ಯಾನ, ಯಾವುದೂ ಇಲ್ಲ. ಮಲಗದಾಗ ಅಲ್ಲೇನದ? ಬಂಗಾರ ಇಲ್ಲ, ಬೆಳ್ಳಿನೂ ಇಲ್ಲ, ಯಾವ್ಯಾವುದೂ ಇಲ್ಲ. ಮಲಗದಾಗ ಹೆಂಟಿನೂ ಇಲ್ಲ, ಮಣ್ಣು ಇಲ್ಲ, ಯಾವುದೂ ಇಲ್ಲ. ಮಲಗೋದ್ರ ಕಡೆ ಲಕ್ಷ್ಯ ಕೊಟ್ಟರೆ ಶ್ರೀಮಂತಿಲ್ಲ, ಬಡವಿಲ್ಲ. ಇದ್ರ ಕಡೆ
ಹಾಸಿಗೆ ಕಡೆ ಲಕ್ಷ್ಯ ಕೊಟ್ಟರೆ ಶ್ರೀಮಂತರು ಅದಾರ, ಬಡವರು ಅದಾರ. ನಾವೇನು ಮಾಡ್ತೇವೆ, ಅವ್ರ ಬೆಡ್ರೂಮ್ ನೋಡಿ ಎಂಥವ್ರಪ್ಪ ಎಷ್ಟು ಪುಣ್ಯವಂತರು, ನಮ್ಮದು ಏನದ, ನಮ್ಮದು ಚಾಪಿ ಅಂತೆ. ನಾವು ನಿದ್ರೆ ಕಡೆ ಲಕ್ಷ್ಯ ಕೊಟ್ಟರೆ ಹೋಗು ಅನ್ಬೇಕು. ಆ ಬೆಡ್ರೂಮೇನು ಈ ಬೆಡ್ರೂಮೇನು ಎಲ್ಲ ಮರೆಯೋದ ನಿದ್ರೆ. ಮತ್ತ್ಯಾಕೆ ತಲೆ ಕೆಡಿಸಿಕೊಳ್ಳೋದು? ಎಲ್ಲಿ ಮಲಗಿದರೆ ಏನು, ಎಲ್ಲಿ ಮಲಗಿದರೆ? ನಿದ್ರೆನೇ ಹತ್ತದೇ ಇದ್ರೆ ಎಲ್ಲಿ ಮಲಗಿದರ್ರಿ ಏನು ಹೇಳಿ? ಅದು ಮಹತ್ವದ್ದಲ್ಲ, ಹಾಸಿಗೆ ಮಹತ್ವದ್ದಲ್ಲ, ನಿದ್ರೆ ಮಹತ್ವದ್ದು. ಹಾಸಿಗೆ ಕಡೆ ಲಕ್ಷ್ಯ ಕೊಟ್ಟರೆ ಭೇದ ಅನ್ನಿಸ್ತದೆ, ನಿದ್ರೆ ಕಡೆ ಲಕ್ಷ್ಯ ಕೊಟ್ಟರೆ ಮೌನ ಅನ್ನಿಸ್ತದೆ. ಹಾಗೆ ಅನಿಸೋದೇ ಧ್ಯಾನ, ಹಾಗನಿಸೋದೇ ಧ್ಯಾನ. ನಮ್ಮ ಕಿಸೆ ನಾವು ಮರೆತು ಬಿಟ್ಟರೆ ನಾವು ಶ್ರೀಮಂತರೋ ಬಡವರೋ? ತಾವೇ ವಿಚಾರ ಮಾಡಿ. ಕಿಸೆ ಕಡೆ ಲಕ್ಷ್ಯ ಕೊಡದೇ ಇದ್ದರೆ ಶ್ರೀಮಂತರೋ ಬಡವರೋ ಹೇಳಿ? ಕಿಸೆದ್ರ ಕಡೆ ಲಕ್ಷ್ಯ ಹೋದರೆ ಶುರುವಾಗ್ತದೆ. ಆದರೆ ಅದನ್ನು ಮರೆತು ಬಿಟ್ಟರೆ ನಾವು ಶ್ರೀಮಂತರು ಅಲ್ಲ, ಬಡವರು ಅಲ್ಲ. ಹಾಗೆ ಇದು ಈ ಕಡೆ ಬಹಳ ಲಕ್ಷ್ಯ ಕೊಟ್ಟೇವಿ ಅಂದರೆ ತಲೆ ಕೆಡಕ್ಕೆ ಶುರುವಾಗ್ತದೆ, ಇಲ್ಲದಿದ್ದರೆ ಹೋಗಿ ಬಿಡ್ತದೆ. ಇಂಥ ಧ್ಯಾನ ಯೋಗ ಇದನ್ನು ಮಾಡಿದರೆ ಏನಾಗ್ತದೆ ಅಂದರೆ ಒಂದು ಏಕತೆಯ ದರ್ಶನ ಆಗ್ತದೆ. ಆತ್ಮೈವಾಭೂದ್ ವಿಜಾನತಃ ತತ್ರ ಕೋ ಮೋಹ ಕಶೋಕ ಏಕತ್ವಂ ಅನುಭವತ. ಆವಾಗ ಯಾರನ್ನು ನೋಡಿ ಶೋಕ ಮಾಡೋದು, ಯಾರನ್ನು ನೋಡಿ ಮೋಹ ಮಾಡೋದು ಹೇಳಿ? ಅಂಥ ಒಂದು ಸ್ಥಿತಿಯನ್ನು ಅನುಭವಿಸಿದ ಬಳಿಕ ನಮ್ಮ ಮನಸ್ಸು ಸ್ವಸ್ಥವಾಗ್ತದೆ. ಆವಾಗ ಮೋಹ ಇರೋದಿಲ್ಲ, ಆವಾಗ ಶೋಕ ಇರೋದಿಲ್ಲ. ಎಲ್ಲ ಜ್ಞಾನಿಗಳನ್ನು ನೋಡಿದರೆ ವ್ಯಾಮೋಹ ಇರುವುದಿಲ್ಲ. ಪ್ರೇಮ ಬೇರೆ, ಮೋಹ ಬೇರೆ. ಸಹಜ ಜಗತ್ತನ್ನು ಎಲ್ಲ ಸಂತರು ಅದನ್ನು ಪ್ರೀತಿಸ್ತಾರೆ, ಆದರೆ ಮೋಹ ಇಲ್ಲ, ಸಿಕ್ಕೊಳ್ಳೋದಿಲ್ಲ ಅಷ್ಟೆ. ಮೋಹ ಅಂದರೆ ಒಂಥರ ರಾಡಿ ಇದ್ದಂಗೆ, ಅದರಾಗ ಸಿಗೋದಿಲ್ಲ. ಹಂಗೆ ಜ್ಞಾನಿಗಳು ಬದುಕ್ತಾರೆ. ಅದು ಧ್ಯಾನ ಶುರು ಆದರೆ ಹಂಗಾಗ್ತದೆ. ಆಧ್ಯಾತ್ಮಿಕ ಧ್ಯಾನ ಯೋಗ ಏನು ಮಾಡ್ತದಂದರೆ ಮನುಷ್ಯನನ್ನು ಪ್ರೇಮಳ ಮಾಡ್ತದೆ, ಆದರೆ ವ್ಯಾಮೋಹಿ ಮಾಡೋದಿಲ್ಲ.